ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಆಜ್ಞೆ ಭಾಗಿನಗುಂ ಸಂತಮಥಾ ಭಾಗಂಚಿಕೀರ್ಷತಿ ಅಭಾಗಮಗ್ನೆ ತಂಕುರು ಮಾಮಗ್ನೆ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ಮಕರ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ನಮ್ಮ ಚಾನಲ್ ಬರ್ತಾ ಇದ್ದೀರಾ ಅಂತ ಅಥವಾ ಹಲವಾರು ಬಾರಿ ಬಂದಿದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಡಿಯೋದ ವಿಚಾರ ಏನಪ್ಪಾ ಅಂದ್ರೆ ಬಹಳ ಪ್ರಮುಖವಾದಂತಹ ವಿಚಾರ. ಮಕರ ರಾಶಿಯವರಿಗೆ 2024ನೇ ಇಸವಿ ಆಂಗ್ಲ ನೂತನ ಸಂವತ್ಸರದ ಸಂಪೂರ್ಣ ವರ್ಷ ಭವಿಷ್ಯ. ವೀಕ್ಷಕರೇ, ವರ್ಷ ಭವಿಷ್ಯ ಅಂತಂದಾಗ ಅದನ್ನು ನೋಡುವ ವಿಧಾನ ಬದಲಾಗಲಿದೆ. ಯಾಕೆಂದರೆ ದಿನ ಭವಿಷ್ಯವನ್ನ, ವಾರ ಭವಿಷ್ಯವನ್ನ ನೀವು ಚಂದ್ರ ಸಂಚಾರದಿಂದ ನೋಡಿ ಹೇಳಬಹುದು, ಅಥವಾ ಮಾಸ ಭವಿಷ್ಯವನ್ನು ಪ್ರತಿ ತಿಂಗಳು ಬದಲಾಗುವ ಗ್ರಹಸ್ಥಿತಿಗಳನ್ನು ಹೇಳಬಹುದು. ಆದರೆ ವರ್ಷ ಭವಿಷ್ಯವನ್ನು ಹೇಳಬೇಕಾದ್ರೆ ಇಡೀ ವರ್ಷ ಹೆಚ್ಚಿನ ಪಕ್ಷ ಒಂದೇ ರಾಶಿಯಲ್ಲಿರುವಂತಹ ಗ್ರಹಗಳನ್ನೇ ಆಧರಿಸಿಕೊಂಡು ಹೇಳಬೇಕಾಗತ್ತೆ. ಹಾಗೆ ದೀರ್ಘಕಾಲಿಕವಾಗಿ ಒಂದೇ ರಾಶಿಯಲ್ಲಿರ್ತಕ್ಕಂಥ ಗ್ರಹಗಳು ನಮಗೆ ಸಿಗುವಂಥದ್ದು ಪ್ರಧಾನವಾಗಿ 4. ಒಂದು ರಾಹು, ಒಂದು ಕೇತು, ಒಂದು ಶನಿ, ಒಂದು ಗುರು. 2024ನೇ ಆಂಗ್ಲ ನೂತನ ಸಂವತ್ಸರ ಇದೆ. ಈ ಇಡೀ ಸಂವತ್ಸರದಲ್ಲಿ ರಾಹು, ಕೇತು, ಶನಿ 3 ಗ್ರಹಗಳು ಅದೇ ಒಂದೇ ರಾಶಿಯಲ್ಲಿ ಇರಲಿದ್ದಾರೆ. ಮೀನರಾಶಿಯಲ್ಲಿ ರಾಹು ಗ್ರಹ, ಕನ್ಯಾ ರಾಶಿಯಲ್ಲಿ ಕೇತು ಗ್ರಹ, ಕುಂಭರಾಶಿಯಲ್ಲಿ ಶನೇಶ್ವರ ಗ್ರಹ. ಇನ್ನು ಬದಲಾವಣೆ ಆಗತಕ್ಕಂಥ ರಾಶಿ ಗುರುಗ್ರಹ ಮಾತ್ರ. ಏಪ್ರಿಲ್ ತನಕ ಮೇಷರಾಶಿಯಲ್ಲಿರುವ ಗುರುಗ್ರಹ ನಿಮಗೆ ಮೇಯಿಂದ ವೃಷಭ ರಾಶಿಯಲ್ಲಿ ಇರ್ತಾನೆ. ಮೇಷರಾಶಿಯಲ್ಲಿ ಏಪ್ರಿಲ್ ತನಕ ಗುರು ಇದ್ದರೆ, ವೃಷಭ ರಾಶಿಯಲ್ಲಿ ಮೇಯಿಂದ ಗುರು ಇರ್ತಾನೆ. ಅಂದರೆ ಮೇಷದಿಂದ ವೃಷಭಕ್ಕೆ ಗುರು ಸಂಚಾರ ಏಪ್ರಿಲ್ ಎಂಡು ಮೇ ಫಸ್ಟ್ ವೀಕಲ್ಲಿ ಆಗ್ತಕ್ಕಂಥದ್ದು. ಹೀಗಿರುವಾಗ ಬಹಳ ಪ್ರಮುಖವಾಗಿ ನೋಡಬೇಕಾಗಿರತಕ್ಕಂಥದ್ದು ನೋಡಿ, ಸಾಡೆ ಸಾತಿಯನ್ನು ತೋರಿಸ್ತಾ ಇರತಕ್ಕಂಥ ಶನೇಶ್ವರ ಸ್ವಾಮಿ. 2024ನೇ ಇಸವಿಯಲ್ಲಿಯೂ ಸಹ ನೀವು ಸಾಡೆ ಸಾತಿಯನ್ನು ನೋಡಬೇಕಾಗತ್ತೆ. ಹಾಗೂ ಹೆಚ್ಚು ಕಡಿಮೆ ಪೂರ್ಣವಾಗಿ ಸಾಡೆ ಸಾತಿಯನ್ನು ಅನುಭವಿಸುವ, ಪೂರ್ಣ ವರ್ಷ ಅನುಭವಿಸುವ ಕೊನೆಯ ವರ್ಷ ಆಗಿರ್ತದೆ. ಯಾಕೆಂದರೆ 2025ರಲ್ಲಿ ನಿಮಗೆ ಸಾಡೆ ಸಾತಿ ಮುಕ್ತಾಯವಾಗ್ತದೆ. ಸೊ ಸಾಡೆ ಸಾತಿಯ ಕೊನೆಯ ವರ್ಷ ಅಂತ ಹೇಳಬಹುದು, ಅಂದರೆ ತಾಂತ್ರಿಕವಾಗಿ ಹೇಳಬಹುದು ಅಷ್ಟೇ. ಏಕೆಂತಂದರೆ 2025ರಲ್ಲಿ ನಿಮಗೆ ಮುಗಿತಕ್ಕಂಥದ್ದು. ಬಟ್ ಆದಿಯಿಂದ ಅಂತ್ಯದವರೆಗೆ ಅಂದರೆ ಜನವರಿಯಿಂದ ಡಿಸೆಂಬರ್ ತನಕ ಸಾಡೆ ಸಾತಿ ಇರತಕ್ಕಂಥ ಕೊನೆಯ ವರ್ಷ ಯಾವುದಪ್ಪ ಅಂದರೆ 2024 ಅಂತ ಹೇಳಬಹುದು. ಸೊ ಶನಿ ಬಿಟ್ಟು ಹೋಗಬೇಕಾದ್ರೆ ಬಹಳ ಒಳ್ಳೆಯದನ್ನು ಮಾಡ್ತಾನಂತೆ. ಆದ್ದರಿಂದ ಸಾಡೆ ಸಾತಿಯ ಕೊನೆಯ ವರ್ಷ, ಕೊನೆಯ ಭಾಗವಾದ್ರಿಂದ ಬಹುಶಃ ನಿಮಗೆ ಅಂದರೆ ಮಕರ ರಾಶಿಯವರಿಗೆ 2024ನೇ ಇಸವಿ ನಿಮಗೆ ಶನೇಶ್ವರನಿಂದ ಅನುಗ್ರಹ ಪ್ರಾಪ್ತಿ. ಇಲ್ಲಿ ವ್ಯತ್ಯಾಸವಾಗಬಹುದು. ಎಲ್ಲಿ, ಹೇಗೆ ಅಂತ ಕೇಳಲಿಕ್ಕೆ ಹೋದರೆ, ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಶನೇಶ್ವರ ಉತ್ತಮ ಸ್ಥಿತಿಯಲ್ಲಿದ್ದಾನ, ಯಾವ ರಾಶಿಯಲ್ಲಿದ್ದಾನೆ ಅನ್ನತಕ್ಕಂಥದ್ದು ಇಲ್ಲಿ ಬಹಳ ಪ್ರಮುಖವಾಗಿರುತ್ತದೆ. ಆದರೆ ಸಾಡೆ ಸಾತಿಯ ಬಿಡುಗಡೆಯ ಸಮಯವಾದ್ದರಿಂದ ಶನೇಶ್ವರನ ಅನುಗ್ರಹ ಖಂಡಿತವಾಗಿ ನೀವು ಬಯಸಬಹುದಾಗಿರ್ತದೆ. ಅದರಲ್ಲೂ ಮುಖ್ಯವಾಗಿ ಆರ್ಥಿಕವಾಗಿ ಶನೇಶ್ವರ ಔನ್ನತ್ಯವನ್ನು ಕೊಡ್ತಾನೆ, ಅಂದರೆ ಅಭಿವೃದ್ಧಿಯನ್ನು ಕೊಡ್ತಾನೆ. ಹಣಕಾಸಿನ ವಿಚಾರದಲ್ಲಿ ಶನಿಬಲದಿಂದ ಅನುಕೂಲವಾಗಲಿದೆ. ಕೌಟುಂಬಿಕ ವಿಚಾರಗಳಲ್ಲಿ ಶನಿಬಲದಿಂದ ಅನುಕೂಲವಾಗಲಿದೆ. ಇನ್ನು ಶ್ರೀಮಂತರಾಗಲಿದ್ದೀರಿ, ನೀವು ಆರ್ಥಿಕವಾಗಿ ಶ್ರೀಮಂತರಾಗಲಿದ್ದೀರಿ 2024ರಲ್ಲಿ ಶನೇಶ್ವರ ಅನುಗ್ರಹದಿಂದ. ಇನ್ನು ರಾಹು, 3ನೇ ಮನೆಯಲ್ಲಿ ರಾಹು. 3ನೇ ಮನೆಯಲ್ಲಿ ರಾಹು ಅಂತಂದರೆ ನಿಮಗೆ ಸಹೋದರ ಸಹೋದರಿಯರೊಟ್ಟಿಗೆ ಸ್ವಲ್ಪ ಜಗಳ ಮನಸ್ತಾಪಗಳಾಗುವ ಸಾಧ್ಯತೆ ಇರ್ತದೆ. ಅದರಲ್ಲೂ ಪಿತ್ರಾರ್ಜಿತ ಆಸ್ತಿಯ ವ್ಯವಹಾರಗಳು ಸ್ವಲ್ಪ ಕೋರ್ಟು ಕಚೇರಿ ಮೆಟ್ಲು ಹತ್ತಿದ್ರೂ ಸಹ ಆಶ್ಚರ್ಯ ಇಲ್ಲ. ಇಲ್ಲ ಅಂದರೆ ನಿಮ್ಮ ಸಹೋದರರಿಗಾಗಿ ನೀವು ಕಷ್ಟಪಡ್ತೀರಿ. ನಿಮ್ಮ ಅಣ್ಣ ಅಥವಾ ಅಕ್ಕ ಅಥವಾ ತಮ್ಮ ಅಥವಾ ತಂಗಿ, ಹೀಗೆ ನಿಮ್ಮ ಸಹೋದರ ಸಹೋದರಿಯರಿಗಾಗಿ ಅವರಿಗೋಸ್ಕರ ನೀವು ಓಡಾಡ್ತಕ್ಕಂಥದ್ದು, ಅವರಿಗೋಸ್ಕರ ನೀವು ಖರ್ಚು ಮಾಡ್ತಕ್ಕಂಥದ್ದು, ಇದೆಲ್ಲ ಸ್ವಲ್ಪ ಜಾಸ್ತಿ ಇರ್ತದೆ 2024ನೇ ಇಸವಿಯಲ್ಲಿ.
ಇನ್ನು ನಿಮಗೆ ಭಾಗ್ಯಸ್ಥಾನದಲ್ಲಿ ಕೇತು ಅಂದರೆ ತಂದೆಯವರ ವಿಚಾರ, ನಿಮ್ಮ ಹಾಗೂ ನಿಮ್ಮ ತಂದೆಯವರ ನಡುವೆ ತುಂಬ ಮುನಿಸು, ಮನಸ್ತಾಪ, ಕಿರಿಕಿರಿ. ನಿಮಗೆ ಪ್ರತಿದಿನ 2024ನೇ ಇಸ್ವಿಯಲ್ಲಿ ಅಪ್ಪ ಏನು ಕಿರಿಕಿರಿ ಮಾಡ್ತಾರಪ್ಪ, ಪ್ರತಿಯೊಂದರಲ್ಲೂ ಜಗಳ ಮಾಡ್ತಾರೆ, ನಾನು ಏನು ಮಾಡಿದ್ರು ಅಪ್ಪಂಗೆ ಇಷ್ಟನೇ ಆಗಲ್ಲ ಅನ್ನುವ ಒಂದು ಮನಸ್ಥಿತಿ ಬರ್ತದೆ ನಿಮಗೆ. ಅದು ಸತ್ಯಕ್ಕೆ ದೂರದ ವಿಚಾರವೂ ಆಗಿರಬಹುದು, ಸತ್ಯವೂ ಆಗಿರಬಹುದು, ಗೊತ್ತಿಲ್ಲ. ಆದರೆ ನಿಮಗೆ ಖಂಡಿತ ಅನುಭವಕ್ಕೆ ಬರುವ ಮಾತುಗಳೇನಪ್ಪ ಅಂತಂದರೆ, ಅಪ್ಪಂಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ಅನ್ಸುತ್ತೆ, ನಾನು ಏನು ಮಾಡಿದ್ರು ಅಪ್ಪ ಕಿರಿಕಿರಿ ಬೈತಾನೆ ಇರ್ತಾರೆ ಅಂತ. ಯಾಕೆ? 9ನೇ ಮನೆಯಲ್ಲಿ ಕೇತು ಇದ್ದಾನೆ. ಆಮೇಲೆ ಈ 2024ನೇ ಇಸ್ವಿಯಲ್ಲಿ ನಾನು ಮೊದಲೇ ಹೇಳ್ತೀನಿ, ನಿಮಗೇನಾದರೂ ಅದೃಷ್ಟದ ಮೇಲೆ ಅವಲಂಬಿತವಾಗುವಂತಹ ಕೆಟ್ಟ ಚಟಗಳಿರ್ತದಲ್ಲ, ಈ ಜೂಜು, ಇಸ್ಪೀಟು, ಆನ್ಲೈನ್ ಗ್ಯಾಂಬ್ಲಿಂಗ್ ಎಲ್ಲ ಇರ್ತವಲ್ಲ, ಅಂಥದ್ದೇನಾದರೂ ಸುದ್ದಿಗೆ ಹೋದರೆ ಹಾಸಿ ಪೂರಾ ಸರ್ವನಾಶವಾಗಿಬಿಡ್ತೀರಿ. ಯಾಕೆ ಅಂತಂದರೆ 9ನೇ ಮನೆಯಲ್ಲಿ ಕೇತು. ಅದೃಷ್ಟದ ಮೇಲೆ ನಂಬಿಕೆ ಇಟ್ಟುಕೊಂಡು ಏನೂ ಮಾಡಬಾರ್ದು. ನಿಮ್ಮ ಕಷ್ಟಾರ್ಜಿತವೇ ನಿಮಗೆ ಸರ್ವಸ್ವ. ಬಿಟ್ಟರೆ ಅದೃಷ್ಟ ಇದ್ರೆ ಅದು ಸಿಕ್ಬಿಡುತ್ತೆ, ಅದೃಷ್ಟ ಇದ್ರೆ ಹಿಂಗಾಗ್ಬಿಡುತ್ತೆ, ಏನೂ ಆಗಲ್ಲ. ಯಾಕೆ? ಭಾಗ್ಯಸ್ಥಾನದಲ್ಲಿ ಕೇತು ಗ್ರಹ. ಕಿರಿಕಿರಿ, ಪಿತ್ರಾರ್ಜಿತ ಆಸ್ತಿ, ಆಮೇಲೆ ತಂದೆಯವರೊಂದಿಗಿನ ಬಾಂಧವ್ಯ, ತಂದೆಯ ಆರೋಗ್ಯ, ಅದೃಷ್ಟ, ಇದೆಲ್ಲವೂ ಕೇತುವಿನಿಂದ ಗ್ರಸ್ತವಾಗಿಬಿಟ್ರತ್. ಆದ್ದರಿಂದ ಮಕರ ರಾಶಿಯವರನ್ನು ಯಾವ್ದೂ ನೆಚ್ಕೋಬೇಡಿ. ನಿಮ್ಮ ಕಷ್ಟಾರ್ಜಿತ, ನಿಮ್ಮ ಶ್ರಮ, ಶನೈಶ್ಚರನ ಅನುಗ್ರಹ ನಿಮಗೆ ಅನುಕೂಲವಾಗಬೇಕು ಅನ್ನುವಂಥದ್ದು ನೆನಪಿಟ್ಕೊಳ್ಳಿ. ಮುಂದೆ ಬರತಕ್ಕಂಥದ್ದು ಯಾವುದು? ಗುರು ಸಂಚಾರ. ಇದು ನಿಮಗೆ ಅಭಿವೃದ್ಧಿ, ಇದು ನಿಮಗೆ ಅದೃಷ್ಟ. ಯಾಕೆ ಅಂತಂದರೆ ವೃಷಭ ರಾಶಿಗೆ ಮೇ 1ನೇ ತಾರೀಕಿಂದಲೇ ಮೇಯಿಂದ ನಿಮಗೆ ವೃಷಭ ರಾಶಿಯಲ್ಲಿ ಗುರುಗ್ರಹ ಅಂತಂದರೆ ಪಂಚಮ, 5ನೇ ಮನೆಯಲ್ಲಿ ಗುರು. ಪೂರ್ಣವಾದಂತಹ ಗುರು ಬಲ ಪ್ರಾಪ್ತಿಯಾಗ್ತದೆ ಮಕರ ರಾಶಿಯವರಿಗೆ 2024ನೇ ಇಸ್ವಿಯಲ್ಲಿ. ಆ ಗುರುಬಲದಿಂದಾಗಿ ನಿಮಗೆ ನಾನೀಗೇನು ಸಹೋದರರೊಟ್ಟಿಗೆ ಮನಸ್ತಾಪಾದಿಗಳು ಹೇಳಿದ್ನಲ್ಲ, ಅದು ತಕ್ಕ ಮಟ್ಟಿಗೆ ನಿಮಗದು ಪರಿಹಾರ ಆಗ್ತಾ ಬರ್ತದೆ, ಸ್ವಲ್ಪ ಸರಿ ಹೋಗ್ತಾ ಬರ್ತದೆ. ಕೋರ್ಟು ಕಚೇರಿ ವಿಚಾರಗಳಲ್ಲಿ ಸ್ವಲ್ಪ ಅಭಿವೃದ್ಧಿಯನ್ನು ಕೊಡ್ತದೆ. ಅವಿವಾಹಿತ ಮಕರ ರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ, ವಿವಾಹಿತ ಮಕರ ರಾಶಿಯವರಿಗೆ ಮುಂದಿನ ಸುಖ ದಾಂಪತ್ಯದ ವಿಚಾರಗಳೆಲ್ಲ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಪಂಚಮದ ಗುರುಬಲ. ಸಂತಾನ ಇಲ್ಲದ ಮಕರ ರಾಶಿಯವರಿಗೆ ಸಂತಾನಕ್ಕೆ ಪ್ರಯತ್ನ ಮಾಡಿದ್ರೆ ಅಷ್ಟು ಅನುಕೂಲ ಕೊಡಲ್ಲ. ಯಾಕಂದರೆ ಕಾರಕೋ ಭಾವನಾಶಾಯ, ಪಂಚಮದ ಗುರುವಾಗಿಬಿಡ್ತಾನೆ. ಅದನ್ನು ಹೊರತುಪಡಿಸಿ ಮಿಕ್ಕೆಲ್ಲ ವಿಚಾರಗಳಲ್ಲಿ ಅನುಕೂಲವಾಗಿರ್ತದೆ. ಕೈ ಹಾಕದ ಕೆಲಸಗಳೆಲ್ಲ ಸಕ್ಸಸ್ ಆಗಬಹುದು. ಆದ್ದರಿಂದ ನಾನೇನಾದ್ರು ಮಕರ ರಾಶಿಯವರು ಏನಾದರೂ ಗುರುಗಳೇ ಸೈಡ್ ತೊಗೊಬೇಕು, ಗುರುಗಳೇ ಮನೆ ಸ್ಟಾರ್ಟ್ ಮಾಡಬೇಕು, ಗುರುಗಳೇ ಒಂದು ಬೈಕೋ ಕಾರೋ ತೊಗೊಬೇಕು, ಗುರುಗಳೇ ಮತ್ತೇನೋ ಒಂದು ಶುಭ ಕಾರ್ಯ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು, ಯಾವುದೋ ಬಿಸ್ನೆಸ್ ಮಾಡಬೇಕು, ಏನೇ ಮಾಡಬೇಕು ಅಂದ್ರೂ ತಡಿಯಪ್ಪ ಗುರುಬಲ ಬರಲಿ ಅಂತ ಹೇಳ್ತೀನಿ. ಸೊ ನೀವೇನು ಮಾಡಬೇಕು, ಯಾವುದೇ ಶುಭ ಕಾರ್ಯಗಳು ಈ ಥರ ಇದ್ದರೂ ಸಹ 2024ನೇ ಇಸ್ವಿ ಮೇ ತನಕ ವೆಯ್ಟ್ ಮಾಡಿ. ಮೇ ನಂತರ ನೀವು ಇದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ. ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ, ಉದ್ಯೋಗಿಗಳಿಗೆ ಮಾಡ್ತಾ ಇರತಕ್ಕಂಥ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥವನು ಎಲ್ಲ ಸಹ ಗುರುಬಲದಿಂದಾಗುತ್ತೆ. ವ್ಯಾಪಾರಿಗಳಿಗೆ ಲಾಭವಾಗುತ್ತೆ. ನಿಮ್ಮ ಲಾಭಸ್ಥಾನದ ಮೇಲೆ ಗುರುವಿನ ಸಂಪೂರ್ಣ ದೃಷ್ಟಿ ಇರೋದ್ರಿಂದಾಗಿ ನಿಮಗೆ ಲಾಭವಾಗಲಿದೆ. ಅಣ್ಣ ತಮ್ಮಂದಿರು ಅಂದರೆ ಕಿತ್ತಾಡಿಕೊಂಡು ಅವರು ಸರಿ ಮಾಡಿಕೊಂಡು ಅವ್ರ ಜೊತೆಗೇ ಸೇರಿಕೊಂಡು ನೀವು ವ್ಯಾಪಾರ ವ್ಯವಹಾರಾದಿಗಳನ್ನು ಸಹ ಮಾಡುವಂಥವ್ರಾಗ್ಬಿಡ್ತೀರಿ. 6 ತಿಂಗಳು ಹಿಂದೆ ಇದ್ದಂತಹ ಸೀನ್ 6 ತಿಂಗಳ ನಂತರ ಇರೋದಿಲ್ಲ. ಸೊ ಅಷ್ಟು ಚೆನ್ನಾಗಿ ಅನುಕೂಲ ಮಾಡಿಕೊಡ್ತಾನೆ ಗುರುಗ್ರಹ. ಖಂಡಿತವಾಗಿ ಏನು ತೊಂದರೆ ಇಲ್ಲ. ವಿದ್ಯಾರ್ಥಿಗಳಿಗೆ ಅನುಕೂಲವಾಗ್ತದೆ, ಉದ್ಯೋಗಿಗಳಿಗೆ ವ್ಯಾಪಾರಸ್ಥರಿಗೆ, ಪ್ರಧಾನವಾಗಿ ವ್ಯಾಪಾರಸ್ಥರಿಗೆ ಅನುಕೂಲವಾಗ್ತದೆ. 2024ನೇ ಇಸ್ವಿಯಲ್ಲಿ ಈ ಗ್ರಹಗಳ ಸ್ಥಿತಿಯಲ್ಲಿ ಕೇತುವಿನಿಂದ ರಾಹುವಿನಿಂದ ನಿಮಗೆ ಸಮಸ್ಯೆ ಇದೆಯೇ ವಿನಃ ಗುರುವಿನಿಂದ ಅಂಥ ಸಮಸ್ಯೆ ಇಲ್ಲ. ಖಂಡಿತವಾಗಿ ಎಲ್ಲ ರೀತಿಯಲ್ಲಿ ಅನುಕೂಲಗಳಾಗುತ್ತೆ. ಈ ಸಾಲಗಳ ತೀರಿಸುವ ವಿಚಾರದಲ್ಲಿ, ಹೊಸದಾಗಿ ಸಾಲ ಮಾಡಿ ಆದರೂ ಒಳ್ಳೆಯ ವೃದ್ಧಿ ಕಾರ್ಯಗಳಲ್ಲಿ ಹಾಕುವ ವಿಚಾರಗಳಲ್ಲಿ ಎಲ್ಲ ಅನುಕೂಲಗಳಾಗಲಿದೆ. ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಸ್ವಲ್ಪ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ವೈಯಕ್ತಿಕ ಜಾತಕದಲ್ಲಿ ಈ ಗ್ರಹಗಳ ಸ್ಥಿತಿ, ಮಹಾದಶಾಕಾರಕ, ಇದೆಲ್ಲ ಪ್ರಭಾವ ಹೆಚ್ಚಿನದಾಗಿ ಬೀರಲಿದೆ. ಸೊ ಅದರಿಂದ ಶನೇಶ್ವರನ ಆರಾಧನೆ ಜಾಸ್ತಿ ಮಾಡಿಕೊಳ್ಳಿ. ರಾಹು ಕೇತುವಿನ, ಅದರಲ್ಲೂ ವಿಶೇಷವಾಗಿ ಕೇತು ಭಾಗ್ಯ 9ನೇ ಮನೆಯಲ್ಲಿ ಕೇತು. ಪ್ರತಿ ತಿಂಗಳು ನಿಮಗೆ ಸಂಕಷ್ಟಹರ ಚತುರ್ಥಿಯ ದಿವಸ ಒಂದು ಹೊತ್ತು ಉಪವಾಸ ಮಾಡಿಕೊಂಡು ಗಣಪತಿಯ ಆರಾಧನೆಯನ್ನು ಮಾಡಿಕೊಂಡ್ರೆ ಅತೀ ಉತ್ತಮ. ಆ ಉಪವಾಸ ಅನ್ನುವಂಥದ್ದು ಉಪಸಮೀಪೇ ವಾಸಃ ನತ್ತು ದೇಹ ಶೋಷಣಂ ಅಂತ. ಬರೀ ಒಂದು ಡ್ರಾಪ್ ನೀರು ಕೂಡ ಕುಡಿದಂಗೆ ಎದ್ದು ಬಿಡ್ತೀನಿ ಅನ್ನೋದಲ್ಲ. ದೇವರ ಸ್ನಾನನೆಯನ್ನು ಜಾಸ್ತಿ ಮಾಡು. ಅನ್ನವನ್ನು ತಿನ್ನಬೇಡ, ಹಾಲು ಕುಡಿಯೋದು, ಹಣ್ಣು ತಿನ್ನೋದು ಇಂಥದ್ದನ್ನು ಮಾಡ್ಕೊಳ್ಬಹುದು. ಈರುಳ್ಳಿ, ಬೆಳ್ಳುಳ್ಳಿ, ನಿಮ್ಮ ನಾನ್ ವೆಜ್ಜು, ಅನ್ನ ಇದನ್ನೆಲ್ಲ ತ್ಯಜಿಸಿ ಹಾಲು, ಹಣ್ಣು, ಈ ಥರದ್ದು ಅವಲಕ್ಕಿ ಅಥವಾ ಗೋಧಿಯ ಪದಾರ್ಥಗಳನ್ನೆಲ್ಲ ಸ್ವೀಕಾರ ಮಾಡ್ತಾರೆ, ಆಯ್ತಲ್ವಾ? ಸೊ ಆ ಥರ ಗಣಪತಿಯ ಧ್ಯಾನವನ್ನು ಮಾಡ್ತಾ ಇದ್ದಾಗ ನಿಮಗೆ ಕೇತು ದೋಷಗಳು ಪರಿಹಾರವಾಗ್ತದೆ. ಇಲ್ಲ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರಿಗೆ ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ವಾಟ್ಸಪ್ ಮಾಡ್ಕೊಳ್ಳಿ. ಖಂಡಿತವಾಗಿ ನೇರವಾಗಿ ಬಂದು ನನ್ನ ಭೇಟಿ ಮಾಡಬಹುದು. ಅಥವಾ ನೀವು
ಫೋನ್ ಮೂಲಕನೂ ಬೇಕಾದ್ರೂ ಜ್ಯೋತಿಷ ಕೇಳ್ಕೊಳ್ಬೋದು. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಾಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.